ನಡಿಗೆ ಉತ್ತಮ ಬದುಕಿನ ಕಡಿಗೆ ಎಂಬ ಘೋಷಣೆ ಅಡಿ ಸಿಪಿಎಂ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಒಂದು ದೊಡ್ಡ ಚಳುವಳಿಯನ್ನ ಇದೇ ಬರುವ ಡಿಸೆಂಬರ್ 8ರಂದು ನಮ್ಮ ಮಂಗಳೂರಿನ ನಗರದ ಹೃದಯ ಭಾಗದಲ್ಲಿ ಹಮ್ಮಿಕೊಂಡಿರೋದು ನಮಗೆಲ್ಲ ಗೊತ್ತಿದೆ. ಈ ಒಂದು ಹೋರಾಟಕ್ಕೆ ಡಿವೈಎಫ್ಐ ಕೂಡ ಯುವಜನ ಸಂಘಟನೆ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸುತ್ತೆ ಮತ್ತು ನಮ್ಮ ಯುವ ಜನರು ದೊಡ್ಡ ರೀತಿಯಲ್ಲಿ ಈ ಒಂದು ಹೋರಾಟದ ಜೊತೆ ಭಾಗವಹಿಸಬೇಕೆಂಬ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಯುವ ಜನರಲ್ಲಿ ವಿನಂತಿಸ್ತಾ ಇದ್ದೇನೆ. ಬಹಳ ಯುವ ಜನರ ಪ್ರಶ್ನೆ ಕೂಡ ಇದರಲ್ಲಿ ಎತ್ತಿರುವಂತದ್ದು ಸಿಪಿಎಂ ಪಕ್ಷ ಅಭಿನಂದನಾರ್ಹ. ಯಾಕೆಂದ್ರೆ ಯುವ ಜನರು ಬಹಳ ಅಗಾಧವಾದ ಸಮಸ್ಯೆಗಳನ್ನ ಮತ್ತು ತೀವ್ರ ರೀತಿಯ ಸಮಸ್ಯೆಗೊಳಗಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿರುದ್ಯೋಗ ಅನ್ನುವ ಪೆಡಂಭೂತ ಇವತ್ತು ಪ್ರತಿಯೊಂದು ಹಳ್ಳಿಯ ಯುವ ಜನರು ಕೂಡ ಕಾಡ್ತಾ ಇದೆ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯುವ ಜನರು ಕೂಡ ಹೊರತಾಗಿಲ್ಲ. ಯಾಕೆಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿಗೊಳ್ತಾ ಇದೆ ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆ ಮತ್ತು ಇಲ್ಲಿಯ ಆಳುವ ಸರ್ಕಾರ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಹೇಳ್ತಾ ಇದ್ರು ಕೂಡ. ಆದ್ರೆ ಇಲ್ಲಿ ಆಗ್ತಾ ಇರೋದು ಅಸಮಾನ ರೀತಿಯ ಅಭಿವೃದ್ಧಿ. ಇಲ್ಲಿಯ ಯುವ ಜನರಿಗೆ ಅಥವಾ ಇಲ್ಲಿಯ ಅಭಿವೃದ್ಧಿಯಲ್ಲಿ ಇಲ್ಲಿಯ ಯುವ ಜನರಿಗೆ ಒಳ್ಳೆ ಒಂದು ಏನು ಅವಕಾಶ ಸಿಗ್ತಾ ಇಲ್ಲ ಮತ್ತು ಉದ್ಯೋಗಗಳು ಕೂಡ ಸಿಗ್ತಾ ಇಲ್ಲ. ಇಲ್ಲಿಯ ಯುವ ಜನರು ಇವತ್ತು ಶಿಕ್ಷಣವನ್ನ ಪಡೀತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಶಾಲಾ ಕಾಲೇಜುಗಳನ್ನ ಪ್ರತಿ ವರ್ಷ ಲಕ್ಷಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ರೂಪಿಸ್ಲಿಕ್ಕೋಸ್ಕರ ಸರ್ಟಿಫಿಕೇಟ್ ಪಡೆದು ಹೊರಬಂದು ಇಲ್ಲಿ ಯಾವುದೇ ರೀತಿಯ ಉದ್ಯೋಗವನ್ನ ಪಡೆಯದೆ ಇವತ್ತು ಉದ್ಯೋಗ ಅರಸ್ಕೊಂಡು ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಅಥವಾ ಹೊರ ದೇಶಗಳಿಗೆ ವಲಸೆ ಹೋಗುವಂತ ಅಥವಾ ಗುಳೆ ಹೋಗುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹಾಗಾದ್ರೆ ಇಂಥ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿರೋದು ಯಾರು? ಆಳುವ ಸರ್ಕಾರದ ತಪ್ಪಾದ ನೀತಿ ಮತ್ತು ಇಲ್ಲಿಯ ಅಭಿವೃದ್ಧಿಯಲ್ಲಿ ತುಳುನಾಡಿನ ಅಭಿವೃದ್ಧಿಯಲ್ಲಿ ತುಳುವಪ್ಪೆ ಮಕ್ಕಳಿಗೆ ಒಂದು ದೊಡ್ಡ ಪಾಲನ್ನ ಕೊಡುವಲ್ಲಿ ಸರ್ಕಾರಗಳ ವೈಫಲ್ಯತೆಯಿಂದಾಗಿ ಇಲ್ಲಿಯ ಯುವ ಜನರಿಗೆ ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MRPL ಅಂತ ದೈತ್ಯ ಕಂಪನಿ ಇದೆ. 100 SEZ ನ ಒಳಗಡೆ 100 ಕಂಪನಿ ಇದೆ. ಇವನು ಒಂದಷ್ಟು ಕಂಪನಿಗಳು ಹರಿದು ಬರ್ತಾ ಇದೆ. ಆದ್ರೆ ಅಲ್ಲಿಯ ಅಭಿವೃದ್ಧಿಯಲ್ಲಿ ಅಥವಾ ಅಲ್ಲಿಯ ಕೈಗಾರಿಕೆಯಲ್ಲಿ ಯುವ ಜನರಿಗೆ ಎಷ್ಟು ಉದ್ಯೋಗ ಸಿಗ್ತಾ ಇದೆ ಅಥವಾ ಇಲ್ಲಿಯ ಅಭಿವೃದ್ಧಿಯಲ್ಲಿ ಯುವ ಜನರಿಗೆ ಎಷ್ಟು ಉದ್ಯೋಗವನ್ನ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ? ಅದು ಯಾವುದೂ ಇಲ್ಲ. ನೋಡಿದ್ರೆ ಮತ್ತೆ ಅದೇ ಕಾಂಟ್ರಾಕ್ಟ್ ಅಡಿಯಲ್ಲಿ, ಗುತ್ತಿಗೆ ಅಡಿಯಲ್ಲಿ ಅಥವಾ ಡೈಲಿ ಲೇಬರ್ಸ್ ಅಡಿಯಲ್ಲಿ ಭದ್ರತೆ ಇಲ್ಲದ ಉದ್ಯೋಗವನ್ನ ಒದಗಿಸೋದು. ಅದನ್ನ ಈಗಿನ ಯುವ ಜನರು ನಾವು ಉದ್ಯೋಗವನ್ನ ಅಂತ ಹೇಳೋದಿಲ್ಲ. ಅದೊಂದು ರೀತಿಯ ಅಭದ್ರತೆಯ ಉದ್ಯೋಗ ಅಷ್ಟೇ. ಹಾಗಾಗಿ ನಮ್ಗೆ ಭದ್ರತೆಯುಳ್ಳ ಉದ್ಯೋಗ ಬೇಕು. ಮತ್ತು ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಸರ್ಕಾರದ ಇಲಾಖೆಗಳಲ್ಲಿ 100 ಹುದ್ದೆ, 1000 ಹುದ್ದೆ ಖಾಲಿ ಬಿದ್ದಿದೆ. ಆ ಹುದ್ದೆಯನ್ನ ಈಗ್ಲೂ ಕೂಡ ಭರ್ತಿ ಮಾಡ್ಲಿಕ್ಕೆ ಸರ್ಕಾರ ಕೈಗೊಳ್ತಾ ಇಲ್ಲ. ಕರ್ನಾಟಕ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 2 ಲಕ್ಷಕ್ಕಿಂತಲೂ ಮಿಕ್ಕಿ ಸರ್ಕಾರದ ಖಾಲಿ ಹುದ್ದೆ ಭರ್ತಿ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಅಂದ್ರೆ ಅಗಾಧ ಪ್ರಮಾಣದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹುದ್ದೆ ಖಾಲಿ ಬಿದ್ದಿದೆ. ಅದು ಕೂಡ ಓಬಿರಾಯನ ಕಾಲದಲ್ಲಿ ಮಂಜೂರಾದಂತಹ ಹುದ್ದೆಗಳು. ಆದ್ರೆ ಆ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಕ್ರಮ ಇಲ್ಲ. ಅಂತ 1000 ಹುದ್ದೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಖಾಲಿ ಬಿದ್ದಿದೆ. ಅಂತ ಹುದ್ದೆಗಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರನ್ನ ನೇಮಕ ಮಾಡುವಂತ ಕೆಲಸ ಯಾವಾಗ ಮಾಡ್ತಾ ಇದ್ದಾರೆ? ಮಾಡ್ತಾನೆ ಇಲ್ಲ. ಅಂದ್ರೆ ಒಟ್ಟು ಇಲ್ಲಿಯ ಯುವ ಜನರನ್ನ ಕೇವಲ ಅಪನಂಬಿಕೆ ಸೃಷ್ಟಿ ಮಾಡುವಂತ, ಮತೀಯ ಕಲಾ ಮಾಡುವಂತ ಗಲಾಟೆಗಳಲ್ಲಿ ಹಚ್ಚುವ ಕೆಲಸಗಳನ್ನ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಆಳುವ ಸರ್ಕಾರ ಮಾಡ್ತದೆ ಹೊರತು ಅವರಿಗೆ ಒಂದು ಉತ್ತಮ ಭದ್ರತೆಯನ್ನ ಬದುಕನ್ನ ಒದಗಿಸುವಂತ ಕೆಲಸನ ಮಾಡ್ತಾ ಇಲ್ಲ. ಹಾಗಾಗಿ ಯುವ ಜನರಿಗೆ ಒಂದು ಭದ್ರತೆಯುಳ್ಳ ಬದುಕನ್ನ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಬೇಕು. ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಇವತ್ತು ಸಿಪಿಎಂ ಪಕ್ಷ ಎತ್ತಿರುವಂತ ಏನು ಉದ್ಯೋಗ ಸೃಷ್ಟಿ ಮಾಡಿ ಮತ್ತು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಿ ಪ್ರತಿ ವಲಯಗಳಲ್ಲೂ ಕೂಡ ಕೈಗಾರಿಕಾ ವಲಯಗಳನ್ನ ನಿರ್ಮಾಣ ಮಾಡಿ ಮತ್ತು ಇಲ್ಲಿ ಸ್ಥಾಪನೆ ಆಗುವಂತಹ ಕೈಗಾರಿಕೆ ಆಗ್ಲಿ ಅಥವಾ ಇಲ್ಲಿ ಆಗಿರುವಂತಹ ಅಭಿವೃದ್ಧಿಯಲ್ಲಿ ಇಲ್ಲಿಯ ದೊಡ್ಡ ಪಾಲನ್ನ ಇಲ್ಲಿಯ ಯುವ ಜನರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಪ್ರಬಲವಾದ ಬೇಡಿಕೆ. ಆ ಬೇಡಿಕೆಯನ್ನು ಇಟ್ಕೊಂಡು ನಮ್ಮ ಯುವಜನ ಸಂಘಟನೆ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದೆ. ನಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದ ಜೊತೆ ಭಾಗವಹಿಸಬೇಕು ಅಂತ ಇಲ್ಲಿಯ ಜಿಲ್ಲೆಯ ಯುವ ಜನರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೀವಿ.